ಅಮ್ಮ ಶೈಲೇಂದ್ರೆ, ಅಮ್ಮ ಜನನಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಯಾವ ಮಾತು? ಹೇಳುವೆನು, ಮೊದಲು ಕೇಳು. ಮೊದಲು ಹೇಳು. ನೀನು ನಡೆಸಿಕೊಡಲೇಬೇಕು. ಮಧುವನ್ನು ತಾರೆ ತಾರೆ ಜನನೇ ಕಾರ್ಯವ ಅನುಜನ ಸಾಧನಕ್ಕೆ ಹೋಗೇನು ನಿನ್ನಯ ತಮ್ಮನು ಬಲನಿ ಚಾನು ಅನುಜನ ಸದನಕ್ಕೆ ಹೋಗೇನು ನಿನ್ನಯ ತಮ್ಮನು ಬಲನಿ ಚಾನು ಕರುಣೆ ಮಣಿಯಳೆ ಕರುಣೆ ಮಣಿಯಳೆ ಮಧುವನ್ನು ತಾರೆ ಮುದಗಲೇ ಜನನೇ ಕಾರ್ಯವ. ಶೈಲೇಂದ್ರೆ, ಅಮ್ಮ ಜನನಿ, ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಛತ್ರನಾದೆಯನ್ನ ಕಾಂತನಿಗೆ ಬೇಕಾಗಿರುವುದು ಕಂಡಿಯಾ ಶೈಲೇಂದ್ರೆ? ಅಮ್ಮ ಜನನಿ, ಶೈಲೇಂದ್ರೆ, ನಾನು ನಿನಗೆ ಮೊದಲೇ ಹೇಳಿರುವೆನು, ಏನೆಂದು? ಪರರ ಆಸ್ಥಾನಕ್ಕೆ ಹೋಗಲಾರೆ ನಾವು ಪರರ ಸೇವೆಯನ್ನು ಮಾಡಲಾರೆನೆಂದು. ಹೀಗೆ ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ನನ್ನನ್ನು ನೋಡಿ ಎತ್ತೆತ್ತಲೋ ಮಾತನಾಡುತ್ತಿರುವುದೇ. ಹೌದು, ಆದ ಕಾರಣ ನಾನು ಸರ್ವತ್ರ ಹೋಗಲಾರೆನು ತಾಯಿ. ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಅರಮಂದಿರಕ್ಕೆ ಹೋಗು ಎಂದು ಹೇಳಿದ್ರೆ ಒಳ್ಳೆ ನಿನಗೆಯಾ? ಹೌದು ಜನನಿ. ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತೆತ್ತಲು ಮಾಡಿದನೆ. ಹೌದು ಜನನಿ. ಅವನು ಚಿಕ್ಕ ವಯಸ್ಸಿನಿಂದ ಹಾಗೆ. ಹೌದೌದು, ಬಹಳ ಚಿಕ್ಕವನು. ಶೈಲೇಂದ್ರಿ, ಅಮ್ಮ ಜನನಿ, ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತೆತ್ತಲು ಮಾಡಿದನೆ. ಹೌದು, ನೀನು ನೋಡಲಿಲ್ಲವೇ? ಶೈಲೇಂದ್ರಿ, ಜನನಿ, ಎನ್ನಯ ತಮ್ಮನಿಗೆ ನನ್ನನ್ನು ನೋಡಿ ಸೊನ್ನೆ ಮಾಡಿ ಹೋದೆ. ಎನ್ನಯ ತಮ್ಮನು ಏನು ಮಾಡಿದಾನೆ? ನನ್ನನ್ನು ನೋಡಿ ಸೊನ್ನೆ ಮಾಡಿ ಹೋದೆ. ಬೇಗನೆ ಹೋಗಿ ನಾರೆ ಮನೆಯಳೆ ನಾರೆ ಕರುಣೆ ಮನೆಯಳೆ ಹೋಗಿ ನಾರೆ ಮನೆಯಳೆ ಕರುಣೆ ಮನೆಯಳೆ ಮಧುವನ್ನು ತಾರೆ ಮುದಗಲೇ ಒಳ್ಳೆ ಜನನೇ ಕಾರ್ಯವ. ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರೆ ನಿನ್ನ ತಮ್ಮನು ಎತ್ತೆತ್ತಲು ಮಾಡುವನು, ಕಣ್ಣು ಸೊನ್ನೆ ಮಾಡುವನೆಂದು ಹೇಳಿಬಿಯಾ? ಹೌದು ಜನನಿ. ಅವನು ಅಂಥವನೆಲ್ಲ ಬಾಳ ಒಳ್ಳೆಯವನು, ಬಹಳ ಒಳ್ಳೆನು. ಬೇಗನೆ ಹೋಗು. ಇಲ್ಲವಾದರೆ ಅರಮಂದಿರವನ್ನು ಬಿಟ್ಟು ಹೋಗು ಕಂಡಿಯಾ ಶೈಲೇಂದ್ರಿ? ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಸುಧಿಷ್ಠ ದೇವಿಯು ಜೇನುತುಪ್ಪವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗೆಂದು ನುಡಿತು. ಒಂದು ವೇಳೆ ಜೇನುತುಪ್ಪವನ್ನು ತೆಗೆದುಕೊಂಡು ಬಂದರೆ ಆ ದೇವನಾದ ಕೀಚಕನು ನನ್ನನ್ನು ಏನು ಮಾಡುವನು ಏನು? ದೇವ ಶ್ರೀಹರಿ, ಎನ್ನ ಮಾನ ಕಾಯುವ ಭಾರ ನಿನ್ನದಾಗಿರುವುದು. ಅಮ್ಮ ಜನನಿ, ನಿಮ್ಮ ಅನ್ನವನ್ನು ಉಂಡಿರುವಿ, ನಿಮ್ಮ ಬಟ್ಟೆಯನ್ನು ತೊಟ್ಟಿರುವಿ. ಇಲ್ಲ ಬಂದವರು ಯಾರು? ನಿಮ್ಮ ಮಾತನ್ನು ನಾನು ಸರ್ವತಾ ಮೀರಬಾರದು. ಸುವರ್ಣ ಪಾತ್ರೆಯನ್ನು ಕೊಡು, ಮದುವೆಯನ್ನು ತೆಗೆದುಕೊಂಡು ಹೋಗಿ ಬರುವಂತ ಯಮ್ಮ ಪರಿಸ್ಥಿತಿ ಬೇಸಿಲ್ಲಂಗೆ ಒಲ್ಲೆ ಅನ್ಬೇಕಾಯ್ತು ಗಂಟೆ